ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಆರ್ಗನ್ ಸಿಸ್ಟಮು ಆ್ಯಂಡ್ ಪಾರ್ಟ್ಸ್ ಆಫ್ ಸೆಲ್ಸ್, ಬೇಸಿಕ್ ಸೆಲ್ಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇದರಲ್ಲಿ ಇವತ್ತು 2.2 ವಾಟ್ ಆರ್ ದ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಇನ್ ದ ಬಾಡಿ ಆಫ್ ಎ ಲಿವಿಂಗ್ ಆರ್ಗಾನಿಸಮ್ಸ್ ಇದನ್ನು ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ. ಸೆಲ್ ಅಂದರೆ ಏನು, ಆ್ಯಂಡ್ ಸೆಲ್ಸ್, ಟಿಶ್ಯೂಸ್, ಆರ್ಗನ್ ಆ್ಯಂಡ್ ಆರ್ಗನ್ ಸಿಸ್ಟಮು. ಇಲ್ಲಿ ವಾಟ್ ಆರ್ ದ ಲೆವೆಲ್ ಆಫ್ ಆರ್ಗನೈಸೇಷನ್ ಇದನ್ನು ನೋಡೋಣ. ಪ್ಲಾಂಟ್ ಆರ್ ಆನ್ ಅನಿಮಲ್ಸು ದ ಲೆವೆಲ್ ಆಫ್ ಆರ್ಗನೈಸೇಷನ್, ಸಸ್ಯ ಮತ್ತು ಪ್ರಾಣಿಗಳ ಎರಡರಲ್ಲೂ ಸಹ ಯಾವ ರೀತಿಯ ಲೆವೆಲ್ ಆಫ್ ಆರ್ಗನೈಸೇಷನ್ ಇರುತ್ತೆ ಅಂದರೆ, ಎಲ್ಲ ಜೀವಿಗಳಲ್ಲೂ ಸೆಲ್ ಇರುತ್ತೆ. ಸೆಲ್ಲಿಂದ ಟಿಶ್ಯೂಯಿಂದ ಆರ್ಗನ್ ಆಗುತ್ತೆ, ಅಂಗ, ಆ್ಯಂಡ್ ಆರ್ಗನ್ ಸಿಸ್ಟಮ್, ಅಂಗವ್ಯೂಹ, ಆ್ಯಂಡ್ ಆರ್ಗಾನಿಸಮ್ಸ್, ಜೀವಿ. ಒಂದು ಜೀವಿ ಹೇಗೆ ಉಂಟಾಗುತ್ತೆ ಅನ್ನೋದಕ್ಕೆ ನೋಡಿ, ಇದೇ ಒಂದು ಚಿಕ್ಕದಾದಂಥ ಸೆಲ್ಲು. ಇದರ ಒಂದು ಗ್ರೂಪ್ ಆಫ್ ಸೆಲ್ಸ್ ಟಿಶ್ಯೂಸು. ಈ ಟಿಶ್ಯೂಸ್ಗಳೆಲ್ಲವೂ ಸೇರಿ ಒಂದು ಆರ್ಗನ್ಸ್ ಆಗುತ್ತೆ. ಈ ಆರ್ಗನ್ಸ್ಗಳೆಲ್ಲ ಬೇರೆ ಬೇರೆ ಡಿಫ್ರೆಂಟ್ ಆಗಿರುತ್ತೆ. ಲಂಗ್ಸ್, ಸ್ಟೊಮಕ್, ಲಾರ್ಜ್ ಇಂಟೆಸ್ಟೈನ್, ಸ್ಮಾಲ್ ಈ ಥರ ಈ ಥರ ಎಲ್ಲ ಆರ್ಗನ್ಸ್ಗಳು ಸೇರಿ ಆರ್ಗನ್ ಸಿಸ್ಟಮ್ ಆಗುತ್ತೆ. ಅಂದರೆ ಅಂಗವ್ಯೂಹ, ಬರೀ ಅಂಗಗಳಿರ್ತಕ್ಕಂಥ ವ್ಯೂಹ. ಈ ರೀತಿಯ ಅಂಗವ್ಯೂಹಗಳಿರ್ತಕ್ಕಂತಹ ಒಂದು ರಚನೆಗೆ ಆರ್ಗಾನಿಸಮ್ಸ್, ಜೀವಿ ಅಂತೇಳಿ ಕರಿತೀವಿ. ಇದನ್ನೇ ಲೆವೆಲ್ ಆಫ್ ಆರ್ಗನೈಸೇಷನ್ ಆಫ್ ಲೈಫ್, ಜೀವಿಗಳ ಒಂದು ಹಂತ, ಅವುಗಳ ಲೆವೆಲ್ ಆಫ್ ಆರ್ಗನೈಸೇಷನ್ ಏನು ಅಂತ ಕೇಳಿದ್ರೆ ಸೆಲ್, ಟಿಶ್ಯೂ, ಆರ್ಗನ್ ಸಿಸ್ಟಮ್ ಆ್ಯಂಡ್ ಆರ್ಗಾನಿಸಮ್ಸ್ ಅಂತೇಳಿ ಬರೀಬೇಕು. These levels of organization help us understand how simple building blocks like cells sum together to form a complex living being. ಈ ಲೆವೆಲ್ ಆಫ್ ಆರ್ಗನೈಸೇಷನ್, ಈ ಜೀವಿಗಳಲ್ಲಿರ್ತಕ್ಕಂಥ ಈ ಯಂತ್ರಗಳಿಂದ ನಮಗೇನು ಉಪಯೋಗ ಅಂದರೆ, ಯಾವುದೇ ಒಂದು ಜೀವಿಯ ಸಂಕೀರ್ಣ ಒಂದು ರಚನೆ ಮೂಲಭೂತವಾಗಿ ಯಾವ ರೀತಿ ರಚನೆ ಆಗಿದೆ, ಸಿಂಪಲ್ ಆಗಿರೋದ್ರಿಂದ, ಸರಳದಿಂದ ಸಂಕೀರ್ಣದವರೆಗೆ ಯಾವ ರೀತಿ ಹೊಂದಿಕೆ ಆಗಿದೆ, ಯಾವ ರೀತಿ ರಚನೆ ಆಗಿದೆ, ಕಾಂಪ್ಲೆಕ್ಸ್ ಲಿವಿಂಗ್ ಆರ್ಗನಿಸಮ್, ದೊಡ್ಡ ದೊಡ್ಡ ಜೀವಿಗಳು ಹೇಗಾಗಿದೆ ಅಂತ ಒಂದೇ ಸಲ ಗೊತ್ತಾಗಲ್ಲ ನಮಗೆ ಅಲ್ವಾ. ಹೆಲ್ಪ್ಸ್ ಎಸ್ ಟು ಅಂಡರ್ಸ್ಟ್ಯಾಂಡ್, ನಾವು ಅದನ್ನು ಹೇಗೆ ಒಂದು ಸಂಕೀರ್ಣವಾದ ದೊಡ್ಡದಾದ ದೈತ್ಯವಾದ ಜೀವಿಗಳು ಹೇಗೆ ರಚನೆ ಆಗಿದೆ ಅನ್ನೋದಕ್ಕೆ ಈ ಒಂದು ಲೆವೆಲ್ ಆಫ್ ಆರ್ಗನೈಸೇಷನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹೌ ಸಿಂಪಲ್ ಬಿಲ್ಡಿಂಗ್ ಬ್ಲಾಕ್ಸ್ ಲೈಕ್ ಸೆಲ್ಸ್ ಕಮ್ ಟುಗೆದರ್ ಟು ಫಾರ್ಮ್ ಎ ಕಾಂಪ್ಲೆಕ್ಸ್ ಲಿವಿಂಗ್ ಬೀಯಿಂಗ್. ಸಿಂಪಲ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಸೆಲ್ಸ್, ಸಣ್ಣ ಸಣ್ಣ ಜೀವಕೋಶಗಳು ಸೇರಿ ಹೇಗೆ ಸಂಕೀರ್ಣವಾದ ಜೀವಿ ಉಂಟಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ದ ಲೈಫ್ ಆಫ್ ಕಾಂಪ್ಲೆಕ್ಸ್ ಲಿವಿಂಗ್ ಆರ್ಗಾನಿಸಮ್ಸ್ ಬಿಗಿನ್ಸ್ ವಿತ್ ಎ ಸಿಂಗಲ್ ಸೆಲ್ ಎಗ್. ಯಾವುದೇ ಒಂದು ಸಂಕೀರ್ಣ ಅಂದರೆ ದೊಡ್ಡದಾದ ಅಥವಾ ದೈತ್ಯವಾದ, ಕಾಂಪ್ಲೆಕ್ಸ್ ಅಂದರೆ ಸಂಕೀರ್ಣವಾದಂತಹ ಜೀವಿಗಳ ಒಂದು ರಚನೆ ಪ್ರಾರಂಭ ಆಗೋದು ಎ ಸಿಂಗಲ್ ಸೆಲ್ ಎಗ್. ಒಂದು ಸಿಂಗಲ್ ಸೆಲ್ ಅಂದರೆ ಏಕಕೋಶ ಜೀವಿ ಅಂತ ಕರಿತೀವಿ. ಸಿಂಗಲ್ ಅಂದರೆ ಒಂದು ಜೀವಕೋಶವಾದಂಥ ಎಗ್, ಆ ಎಗ್ಗಿಂದ ಪ್ರಾರಂಭ ಆಗುತ್ತೆ. ದ ಎಗ್ ಆಫ್ ಎನಿ ಆರ್ಗಾನಿಸಮ್ಸ್ ಆ್ಯಸ್ ಆ್ಯನ್ ಅಮೇಝಿಂಗ್ ಎಬಿಲಿಟಿ ಟು ಡಿವೈಡ್ ರಿಪೀಟೆಡ್ಲಿ ಟು ಫಾರ್ಮ್ ಎ ಕಂಪ್ಲೀಟ್ ಲಿವಿಂಗ್ ಬೀಯಿಂಗ್ ಮೇಡ್ ಅಪ್ ಆಫ್ ಮೆನಿ ಸೆಲ್ಸ್. ಈ ಒಂದು ಎಗ್ ಇರುತ್ತಲ್ಲ, ದ ಎಗ್ ಆಫ್ ಎನಿ ಆರ್ಗನ್ಸ್, ಯಾವುದೇ ಜೀವಿಯ ಎಗ್, ಮೊಟ್ಟೆ, ಅಮೇಝಿಂಗ್ ಎಬಿಲಿಟಿ ಟು ಡಿವೈಡ್ ರಿಪೀಟೆಡ್ಲಿ. ಒಂದು ಎಗ್ಗೆ ಎಂಥ ಒಂದು ಶಕ್ತಿ ಇರುತ್ತೆ ಅಂದರೆ, ಒಂದು ಎಗ್ಗು ರಿಪೀಟೆಡ್ ಆಗಿ ಮತ್ತೆ ಒಂದಿದ್ದು ಎರಡಿದ್ದು ನಾಲ್ಕು ಇದ್ದಿದ್ದು ಸ್ಪ್ಲಿಟ್ ಆಗಿ, ರಿಪೀಟೆಡ್ ಆಗಿ ಪುನಃ ಅವೆಲ್ಲವೂ ಡಿವೈಡ್ ಆಗಿ, ಅಂದರೆ ಎಲ್ಲವೂ ವಿಭಜನೆಗೊಂಡು ಆ ಎಗ್ಗಳೆಲ್ಲವೂ, ಆ ಎಗ್ ಮೊಟ್ಟೆಗಳ ವಿಭಜನೆಯಾಗಿ ಸಂಕೀರ್ಣವಾದ ಜೀವಿ ಉಂಟಾಗೋದಕ್ಕೆ ಸಹಾಯ ಮಾಡುತ್ತೆ. ಕಾಂಪ್ಲೆಕ್ಸ್ ಲಿವಿಂಗ್ ಮೇಡ್ ಅಪ್ ಆಫ್ ಮೆನಿ ಸೆಲ್ಸ್. ಈ ರೀತಿ ಎಗ್ಗಳು ಅನೇಕ ವಿಭಜನೆಗೊಂಡಾಗ ಅದು ಅನೇಕ ಜೀವಕೋಶಗಳನ್ನು ಉಂಟು ಮಾಡೋದಕ್ಕೆ ಈ ಎಗ್ ಏನು ಮಾಡುತ್ತೆ, ಸಹಾಯ ಮಾಡುತ್ತೆ. ಒಂದು ಸಿಂಗಲ್ ಎಗ್, ಒಂದೇ ಒಂದು ಮೊಟ್ಟೆ ವಿಭಜಿಸಿದಾಗ ಅದು ಅನೇಕ ಜೀವಕೋಶಗಳನ್ನು ಉಂಟು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅದು ಹೇಗೆ ರಿಪೀಟೆಡ್ಲಿ ಅದು ಡಿವೈಡ್ ಆಗುತ್ತೆ, ಪುನಃ ಮತ್ತಷ್ಟು ಡಿವೈಡ್ ಆಗೋದ್ರಿಂದ, ವಿಭಜನೆಗೊಳ್ಳೋದ್ರಿಂದ. ಸರ್ಚ್ ಲಿವಿಂಗ್ ಬೀಯಿಂಗ್ಸ್ ಆರ್ ಕಾಲ್ಡ್ ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್. ಈ ರೀತಿ ಒಂದಕ್ಕಿಂತ ಹೆಚ್ಚು ಜೀವಕೋಶಗಳನ್ನ ಇರುತ್ತೆ. ಈಗ ಒಂದೇ ಒಂದು ಸಿಂಗಲ್ ಸೆಲ್ ಇದ್ದರೆ ಅದನ್ನು ಏಕಕೋಶ ಜೀವಿ, ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್ಸ್ ಅಂತ ಕರಿತೀವಿ, ಒಂದೇ ಒಂದು ಜೀವಕೋಶಗಳು. ಅದೇ ರೀತಿ ಆ ಥರ ಅನೇಕ ಜೀವಕೋಶಗಳಿದ್ರೆ ಒಂದಕ್ಕಿಂತ ಹೆಚ್ಚು, ಅದೆಷ್ಟು ಬೇಕಾದ್ರೂ ಇರ್ಬೋದು. ಈ ರೀತಿ ಅನೇಕ ಜೀವಕೋಶಗಳನ್ನ ಹೊಂದಿರತಕ್ಕಂತಹ ಜೀವಿಗೆ ಸಂಕಲಕ್ಕೆ ಏನಂತೀವಿ, ಮಲ್ಟಿ
ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್ಸ್ ಮೀನ್ಸ್ ಬಹುಕೋಶ ಜೀವಿಗಳು ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ? ಅನಿಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ಸ್ ಆ್ಯಂಡ್ ಪ್ಲಾಂಟ್ಸ್ ಆರ್ ಆಲ್ ಎಕ್ಸಾಂಪಲ್ಸ್ ಆಫ್ ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್ಸ್. ಈ ಬಹುಕೋಶ ಜೀವಿಗಳಿಗೆ ಉದಾಹರಣೆ ಅಂದರೆ ಅನಿಮಲ್ಸ್, ಎಲ್ಲ ಪ್ರಾಣಿಗಳು ಸಾಮಾನ್ಯವಾಗಿ ಬಹುಕೋಶ ಜೀವಿಗಳೇ, ಇನ್ಕ್ಲೂಡಿಂಗ್ ಹ್ಯೂಮನ್ಸ್, ಮನುಷ್ಯನೂ ಸೇರಿದಂತೆ. ನಾವೇನು ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿದ್ದೀವ, ನಮ್ಮ ದೇಹ ಎಷ್ಟು ಬೃಹದಾಕಾರವಾದದ್ದು, ದೊಡ್ಡದಾಗಿದೆ. ಅನೇಕ ಸಾವಿರ ಕೋಟಿ ಜೀವಕೋಶಗಳಿಂದ ನಮ್ಮ ದೇಹ ಮಾಡಲ್ಪಟ್ಟಿದೆ. ಮನುಷ್ಯ, ಇತರ ಪ್ರಾಣಿಗಳು ಅಲ್ಲದೆ ಪ್ಲಾಂಟ್ಸ್, ಸಸ್ಯಗಳು, ಇವೆಲ್ಲವೂ ಬಹುಕೋಶ ಜೀವಿಗಳಿಗೆ ಉದಾಹರಣೆ. ವಾಟ್ ಈಸ್ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್ ಅಂದರೆ the living being made up of many cells. ಆಯ್ತಾ? The living being made up of many cells. Such living beings are called multicellular organisms. Example animals, humans, plants ಅಂತ ಹೇಳಿ ಬರೀಬೋದು. ಆಯ್ತಾ? ಸಿ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ರೂಟ್ಸ್ ಚಿತ್ರ ಕೊಟ್ಟಿದ್ದಾರೆ. ಆಗಲೇ ನಾವು ಫಸ್ಟ್ ಲೆಸನಲ್ಲೇ ಅಂದರೆ ರೂಟ್ಸ್ ಎಷ್ಟು ಆಳಕ್ಕೆ, ಎಷ್ಟು ದೂರಕ್ಕೆ ಹೋಗುತ್ತಾ ನಿಮ್ಮ ಚಿಂತನೆಗಳು, ನಿಮ್ಮ ಆಲೋಚನೆಗಳು ಅಷ್ಟು ಬೃಹದಾಕಾರವಾಗಿ ಬೆಳೀಲಿ. ಇದು ಈ ಕೈಟು ಗಾಳಿಪಟದಂತೆ ಸ್ವತಂತ್ರವಾಗಿ ನಿಮ್ಮ ಚಿಂತನೆಗಳು, ನಿಮ್ಮ ಆಲೋಚನೆಗಳು ವಿಜ್ಞಾನದ ಕುರಿತು ಬರಲಿ ಅಂತೇಳಿ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಸಿ ನೆಕ್ಸ್ಟ್, ಎ ವರ್ಡ್ ಯರ್ಡ್ ಆಫ್ ದ ಯಾಕ್. ಆಸ್ಟ್ರಿಚ್ ಪಕ್ಷಿ ಅಂತ ಏನು ಕರಿತೀವಿ. ದ ಯಾಕ್, ದ ಯೆಲ್ಲೋ ಪಾರ್ಟ್ ಆಫ್ ಆನ್ ಎಗ್. ಯಾಕ್ನ ಯೆಲ್ಲೋ ಪಾರ್ಟ್, ಮೊಟ್ಟೆಯ ಹಳದಿ ಭಾಗ ಇದೆಯಲ್ಲ, ಆಫ್ ಆನ್ ಆಸ್ಟ್ರಿಚ್ ಎಗ್ ಈಸ್ ಎ ಸಿಂಗಲ್ ಸೆಲ್, ದ ಲಾರ್ಜೆಸ್ಟ್ ನಾನ್ ಸೆಲ್ ಇನ್ ದ ಲಿವಿಂಗ್ ವರ್ಲ್ಡ್. ಈ ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆಯ ಒಳಭಾಗದಲ್ಲಿ, ಇಲ್ಲಿದೆ ನೋಡಿ, ಮೊಟ್ಟೆ ಇಡುತ್ತೆ ಇದು. ಇದರ ಒಳಭಾಗದಲ್ಲಿರ್ತಕ್ಕಂಥ ಯೆಲ್ಲೋ ಕಲರ್ ಪಾರ್ಟ್ ಇದೆಯಲ್ಲ, ಹಳದಿ ಭಾಗ, ಇದು ಸಿಂಗಲ್ ಸೆಲ್ಲಿಂದ ಮಾಡಲ್ಪಟ್ಟಿರುವಂತೆ, ಒಂದೇ ಒಂದು ಜೀವಕೋಶದಿಂದ ಆಗಿರೋದಂತೆ. ಇದು ಪ್ರಪಂಚದಲ್ಲೇ ಲಾರ್ಜೆಸ್ಟ್ ಸೆಲ್ ಅಂತೆ. ಅಂದರೆ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಜೀವಕೋಶ ಅಂದರೆ ಆಸ್ಟ್ರಿಚ್ ಪಕ್ಷಿಯ ಎಗ್ನಲ್ಲಿರ್ತಕ್ಕಂಥ ಹಳದಿ ಭಾಗವೇ ಪ್ರಪಂಚದ ಅತ್ಯಂತ ದೊಡ್ಡ ಜೀವಕೋಶ. ಮೆಷರಿಂಗ್ ಅಬೌಟ್ 130 mm to 170 mm ಇನ್ ಡಯಾಮೀಟರ್. ಅದರ ಅಳತೆ, ಒಂದು ಜೀವಕೋಶದ ಅಳತೆ ಎಷ್ಟು ಇದೆ, ಎಷ್ಟು ದೊಡ್ಡ ಜೀವಕೋಶ ಅಂದರೆ ಅದರ ಅಳತೆ ಎಷ್ಟಿದೆ, 130 mm ಇಂದ 170 mm ಡಯಾಮೀಟರ್ ಅಷ್ಟು ದೊಡ್ಡದಾದ ಜೀವಕೋಶ, ಒಂದೇ ಒಂದು ಜೀವಕೋಶದಿಂದ ಎಗ್ಗಂದು ಮಾಡಲ್ಪಟ್ಟಿರುತ್ತೆ. ದ ಎಗ್ ಕಂಟೈನ್ಸ್ ಎಕ್ಸ್ಟ್ರಾ ನಾನ್ ಸೆಲ್ಯುಲರ್ ಮೆಟೀರಿಯಲ್ಸ್. ಈ ಮೊಟ್ಟೆ ಸೆಲ್ಯುಲಾರ್ ಇಲ್ಲದೆ ಇರ್ತಕ್ಕಂತಹ ನಾನ್ ಸೆಲ್ಯುಲಾರಿಂದ ಮಾಡಲ್ಪಟ್ಟಿರುತ್ತೆ. ಏನಪ್ಪ ಅಂದರೆ ಶೆಲ್ ಫಾರ್ ಎ ಪ್ರೊಟೆಕ್ಷನ್ ಆ್ಯಂಡ್ ಎ ವೈಟ್ ಲಿಕ್ವಿಡ್ ದಟ್ ನರಿಷಸ್ ದ ಸೆಲ್ ಡ್ಯೂರಿಂಗ್ ದ ಕಂಟಿನ್ಯೂಡ್ ಡೆವಲಪ್ಮೆಂಟ್. ಇಲ್ಲಿ ಬಿಳಿ ಭಾಗ ಇರುತ್ತಲ್ಲ, ಬಿಳಿ ಭಾಗ ಅಂದರೆ ಶೆಲ್ ಫಾರ್ ಪ್ರೊಟೆಕ್ಷನ್ ಆ್ಯಂಡ್ ವೈಟ್ ಲಿಕ್ವಿಡ್ ದಟ್ ಶೆಲ್, ಇದು ಈ ಮೊಟ್ಟೆಗೆ ಕವಚದಂತೆ ಶೆಲ್ ಇರುತ್ತೆ, ಹಾಗೆ ವೈಟ್ ಲಿಕ್ವಿಡ್ ಇರುತ್ತಲ್ಲ, ಬಿಳಿಯ ದ್ರವವು, ದಟ್ ನರಿಷಸ್ ದ ಸೆಲ್ ಡ್ಯೂರಿಂಗ್ ಕಂಟಿನ್ಯೂಡ್ ಡೆವಲಪ್ಮೆಂಟ್. ಮತ್ತು ಅದು ಬೆಳವಣಿಗೆಗೆ, ಮೊಟ್ಟೆಯ ಬಿಳಿ ಭಾಗವು ಆ ಮೊಟ್ಟೆಯ ಬೆಳವಣಿಗೆಗೆ ಬೇಕಾದಂತಹ ನರಿಷ್ಮೆಂಟನ್ನು ಮುಂದುವರಿಸೋದಕ್ಕೆ ಮೊಟ್ಟೆಯ ಬಿಳಿ ಭಾಗ ಸಹಾಯ ಮಾಡುತ್ತೆ. ಆಯಿತಾ? ಸಿ ನೆಕ್ಸ್ಟ್ 2.3 ನೋಡಿ, ವಾಟ್ ಆರ್ ಮೈಕ್ರೋ ಆರ್ಗಾನಿಸಮ್ಸ್. ಮೈಕ್ರೋ ಆರ್ಗಾನಿಸಮ್ಸ್ ಮೀನ್ ವಾಟ್? ಮೈಕ್ರೋ ಮೀನ್ಸ್ ವಾಟ್? ಸೂಕ್ಷ್ಮ. ಮೈಕ್ರೋ ಅಂದರೆ ಕಣ್ಣಿಗೆ ಕಾಣದಂತೆ ತುಂಬ ಸಣ್ಣದಾದ ಅಂತ. ಆರ್ಗಾನಿಸಮ್ಸ್ ಅಂದರೆ ಜೀವಿ. ಆರ್ಗಾನಿಸಮ್ಸ್ ಅಂದ್ರೇನು? ಜೀವಿ. ಮೈಕ್ರೋ ಮೀನ್ಸ್ ತುಂಬ ಸಣ್ಣದಾದ, ಸೂಕ್ಷ್ಮವಾದ. ಆರ್ಗಾನಿಸಮ್ಸ್ ಅಂದರೆ ಜೀವಿ, ಅಂದರೆ ಸೂಕ್ಷ್ಮ ಜೀವಿಗಳು. ಏನು ಸೂಕ್ಷ್ಮ ಜೀವಿಗಳು ಅಂದರೆ ಏನು ಅಂದರೆ, ಸಮ್ ಲಿವಿಂಗ್ ಆರ್ಗಾನಿಸಮ್ಸ್ ಆರ್ ಮೇಡ್ ಅಪ್ ಆಫ್ ಜಸ್ಟ್ ಒನ್ ಆರ್ ವೆರಿ ಫ್ಯೂ ಸೆಲ್ಸ್. ಅಂದರೆ ಸಮ್ ಲಿವಿಂಗ್ ಆರ್ಗಾನಿಸಮ್ಸ್, ಕೆಲವೊಂದು ಜೀವಿಗಳು ಆರ್ ಮೇಡ್ ಅಪ್ ಆಫ್ ಜಸ್ಟ್ ಒನ್ ಆರ್ ವೆರಿ ಫ್ಯೂ ಸೆಲ್ಸ್. ಕೆಲವೊಂದು ಜೀವಿಗಳೇನು ಕೇವಲ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿರುತ್ತೆ, ಇಲ್ಲ ಕೆಲವೊಂದು ಜೀವಕೋಶಗಳನ್ನು ಹೊಂದಿದ್ದು ಅವುಗಳಿಂದ ಮಾಡಲ್ಪಟ್ಟಿರುತ್ತೆ. ಹಾಗಾದರೆ ದೇ ಆರ್ ಸೋ ಸ್ಮಾಲ್ ದಟ್ ದೇ ಕೆನಾಟ್ ಬಿ ಸೀನ್ ವಿತ್ ದ ನೇಕೆಡ್ ಐಸ್. ಆ ಜೀವಕೋಶಗಳು ತುಂಬ ಸಣ್ಣದಾಗಿದ್ದು ಅವು ನಮ್ಮ ಬರಿಗಣ್ಣಿಗೆ, ನೇಕೆಡ್ ಐಸ್ ಅಂದರೆ ನಮ್ಮ ಬರಿಗಣ್ಣಿನಿಂದ, ಯಾವುದೇ ಗ್ಲಾಸು ಅಥವಾ ಮೈಕ್ರೋಸ್ಕೋಪು ಅದನ್ನೆಲ್ಲ ಯೂಸ್ ಮಾಡೋದಲ್ಲ, ಬರೀ ನಾವು ಕಣ್ಣಲ್ಲೇ ನೋಡಿದ್ರೆ ಕಾಣಬೇಕು. ಆದರೆ ಈ ಸಣ್ಣದಾದ ಸೂಕ್ಷ್ಮವಾದ ಜೀವಿಗಳು ನಮ್ಮ ಬರಿಗಣ್ಣಿಗೆ ಕಾಣಿಸುವುದಿಲ್ಲ. ದೀಸ್ ಆರ್ ಕಾಲ್ಡ್ ಮೈಕ್ರೋ ಆರ್ಗಾನಿಸಮ್. ಇದನ್ನು ಏನಂತ ಕರಿತೀವಿ? ನಮ್ಮ ಬರಿಗಣ್ಣಿಗೆ ಕಾಣದಂತಹ ಸಣ್ಣದಾದ ಜೀವಿಗಳನ್ನು ಸೂಕ್ಷ್ಮ ಜೀವಿಗಳು, ಮೈಕ್ರೋ ಆರ್ಗಾನಿಸಮ್ಸ್ ಅಂತೇಳಿ ಕರಿತೀವಿ.
The living organisms are small that they cannot be seen with the naked eyes is called a microorganisms ಅಂತೇಳಿ ಬರೀಬೋದು ನೀವು. Some microorganisms like bacteria and amoeba are made up of just one cell, unicellular. ಅದರಲ್ಲಿ ಕೆಲವೊಂದು ಸೂಕ್ಷ್ಮ ಜೀವಿಗಳಿಗೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಯಾವುದಪ್ಪ ಅಂದರೆ ಬ್ಯಾಕ್ಟೀರಿಯಾ ಆ್ಯಂಡ್ ಅಮೀಬಾ ಕೇಳೇ ಇರ್ತೀರ 6th 7th ಇಸ್ ಎ ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ಗೆ ಎಕ್ಸಾಂಪಲ್ಸ್ ಕೊಡಿ. ಏಕಕೋಶ ಜೀವಿ ಅಂತ ಕೇಳಿರ್ತೀರಲ್ವಾ, ಈ ಏಕಕೋಶ ಜೀವಿಗೆ ಉದಾಹರಣೆ ಅಮೀಬಾ ಆಯಿತಾ. ಬ್ಯಾಕ್ಟೀರಿಯಾ ಆ್ಯಂಡ್ ಅಮೀಬಾ ಆರ್ ಮೇಡ್ ಅಪ್ ಆಫ್ ಜಸ್ಟ್ ಒನ್ ಸೆಲ್. ಬ್ಯಾಕ್ಟೀರಿಯಾ ಮತ್ತು ಅಮೀಬಾ ಇವೆರಡು ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿದೆ, ಅಂದರೆ ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್ಸ್ ಅಂತೇಳಿ ಕರಿತೀವಿ. ಆ್ಯಂಡ್ ಇನ್ನೊಂದು ವರ್ಡಲ್ ಸೈನ್ಸಲ್ಲಿ ಯೂನಿಸೆಲ್ಯುಲಾರ್, ಏಕಕೋಶ ಜೀವಿಗಳು ಅಂತೇಳಿ ಸಹ ಕರಿತೀವಿ. ಅದರ್ಸ್ ಲೈಕ್ ಸಮ್ ಫಂಗೈ ಆ್ಯಂಡ್ ಆಲ್ಗಾ ಹ್ಯಾವ್ ಮೆನಿ ಸೆಲ್ಸ್, ಮಲ್ಟಿಸೆಲ್ಯುಲರ್. ಇನ್ನು ಬೇರೆ ಜೀವಿಗಳಾದಂತಹ ಫಂಗೈ ಮತ್ತು ಆಲ್ಗೆ ಅಂದರೆ ಪಾಚಿ ಅಂತ ಏನು ಕರಿತೀವಿ, ಶೈವಲಗಳು. ಫಂಗೈ ಅಂದರೆ ಶಿಲೀಂಧ್ರ, ಈ ಬ್ರೆಡ್ ಮೇಲೆಲ್ಲ ಬೂಸ್ಟ್ ಎಲ್ಲ ಬಂದಿರುತ್ತಲ್ಲ ಆ ರೀತಿ ಶಿಲೀಂಧ್ರ, ಅದು ಜೀವಿನೇ. ಆಲ್ಗೆ ಪಾಚಿ, ಗೊತ್ತಾಯ್ತಾ. ಶಿಲೀಂಧ್ರ ಶೈವಲಗಳು ಏನು ಮೆನಿ ಸೆಲ್ಸ್, ಇವುಗಳಲ್ಲಿ ಅನೇಕ ಜೀವಕೋಶಗಳಿರುತ್ತೆ. ಹಾಗಾಗಿ ಇವುಗಳನ್ನ ಬಹುಕೋಶ ಜೀವಿಗಳು, ಮಲ್ಟಿಸೆಲ್ಯುಲಾರ್, ಬಹುಕೋಶ ಜೀವಿಗಳು. ಮೆನಿ ಸೆಲ್ಸ್ ಇರೋದ್ರಿಂದ ಮಲ್ಟಿಸೆಲ್ಯುಲಾರ್ ಆರ್ಗಾನಿಸಮ್ಸ್ ಅಂತೇಳಿ ಕರಿತೀವಿ. ದೇ ಆರ್ ಫೌಂಡ್ ಆಲ್ ಅರೌಂಡ್ ಅಸ್. ಈ ಎಲ್ಲ ಜೀವಿಗಳು ನಮ್ಮ ಸುತ್ತಮುತ್ತನೇ ಇದೆ. ಇನ್ ವಾಟರ್, ಸಾಯಿಲ್, ಏರ್ ಆ್ಯಂಡ್ ಈವನ್ ಇನ್ಸೈಡ್ ಅವರ್ ಬಾಡಿ. ಎಲ್ಲೆಲ್ಲಿ ಇರುತ್ತೆ ಈ ಯೂನಿಸೆಲ್ಯುಲಾರು ಮತ್ತು ಮಲ್ಟಿಸೆಲ್ಯುಲಾರ್ ಆರ್ಗಾನಿಸಮು? ನೀರಲ್ಲಿರುತ್ತೆ, ವಾಟರಲ್ಲಿ, ಸಾಯಿಲ್ ಮಣ್ಣಲ್ಲಿದೆ, ಏರ್ ಗಾಳಿಲಿದೆ, ಈವನ್ ಇನ್ಸೈಡ್ ಅವರ್ ಬಾಡಿ, ಅದರ ಜೊತೆಗೇನು ನಮ್ಮ ದೇಹದ ಒಳಗೂ ಸಹ ಇದೆ. ಬಟ್ ವಾಟ್ ಡು ದೇ ಸೆಲ್ಸ್ ಲುಕ್ ಲೈಕ್? ಹಾಗಾದರೆ ಈ ಜೀವಿಗಳು ನೋಡೋದಕ್ಕೆ ಹೇಗಿರುತ್ತೆ? ಆರ್ ದೇ ಲೈಕ್ ದ ಪ್ಲಾಂಟ್ ಆ್ಯಂಡ್ ಅನಿಮಲ್ ಸೆಲ್ಸ್? ಸಸ್ಯ ಅಥವಾ ಪ್ರಾಣಿಗಳ ಥರ ಇರುತ್ತೆ ಈ ಸೂಕ್ಷ್ಮ ಜೀವಿಗಳು ನೋಡೋದಕ್ಕೆ? ಪ್ರಶ್ನೆ ಕೇಳ್ತೀರಿ. ನೀವೇನಾದರೂ ನೋಡಿದ್ದೀರಾ? ಪ್ಲಾಂಟ್ಸ್ ಥರ ಇರುತ್ತಾ ಅಥವಾ ಅನಿಮಲ್ಸ್ ಥರ ಇರುತ್ತಾ? ನೋಡೋಣ. ವಿ ಜಸ್ಟ್ ಲರ್ನ್ಟ್ ಅಬೌಟ್ ಆರ್ ದೇ ಡಿಫ್ರೆಂಟ್? ಹಾಗಾದರೆ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಅಥವಾ ಭಿನ್ನವಾಗಿದೆಯಾ ಅಥವಾ ಯಾವ ರೀತಿ ಇದೆ ಅಂತೇಳಿ ಕಲಿಯೋಣ. ಟು ಅಬ್ಸರ್ವ್ ದ ಸೆಲ್ಸ್ ಆಫ್ ದ ಮೈಕ್ರೋಆರ್ಗಾನಿಸಮ್ಸ್ ಅಗೇನ್ ವಿ ನೀಡೆಡ್ ಟು ಯೂಸ್ ಎ ಮೈಕ್ರೋಸ್ಕೋಪ್ ವಿಚ್ ಮ್ಯಾಗ್ನಿಫೈಸ್ their size and makes them visible to us. We need to use a microscope. ಈ ಸೂಕ್ಷ್ಮ ಜೀವಿಗಳನ್ನ ನೋಡಬೇಕು ಅಂದರೆ ನಾವು ಮೈಕ್ರೋಸ್ಕೋಪ್, ಸೂಕ್ಷ್ಮದರ್ಶಕ ಯಂತ್ರ ಬೇಕಾಗುತ್ತೆ. ಬಿಕಾಸ್ ಮ್ಯಾಗ್ನಿಫೈ ದೇ ಸೈಜ್ ಆ್ಯಂಡ್ ಮೇಕ್ಸ್ ದಮ್ ವಿಸಿಬಲ್ ಟು ಅಸ್. ಅವುಗಳ ಗಾತ್ರ ಮತ್ತು ಅವುಗಳ ರಚನೆ, ಅವುಗಳನ್ನ ನೋಡಬೇಕು ನಾವು ಅದನ್ನು, ಅಂದರೆ ಅವುಗಳ ಮುಖಾಂತರವೇ ಅದು ನೋಡೋದಕ್ಕೆ ಸಾಧ್ಯ. ಸೈಂಟಿಸ್ಟ್ ಹ್ಯಾವ್ ಆಲ್ಸೋ ಕ್ರಿಯೇಟೆಡ್ ಎ ಲೋ ಕಾಸ್ಟ್ ಆ್ಯಂಡ್ ಪೋರ್ಟಬಲ್ ಪೇಪರ್ ಮೈಕ್ರೋಸ್ಕೋಪ್ ಆರ್ ಫೋಲ್ಡ್ಸ್ಕೋಪ್. ವಿಜ್ಞಾನಿಗಳು ಸೂಕ್ಷ್ಮದರ್ಶಕ ಯಂತ್ರ ಅಥವಾ ಫೋಲ್ಡ್ಸ್ಕೋಪ್ ಇವುಗಳ ಸಹಾಯದಿಂದ ಅಥವಾ ಲೋ ಕಾಸ್ಟ್ ಪೋರ್ಟಬಲ್ ಪೇಪರಲ್ಲಿ ಸಹ ನೋಡ್ಬೋದು. ಫೋಲ್ಡ್ಸ್ಕೋಪ್ಸ್ ಮೇ ನಾಟ್ ಪ್ರೊವೈಡೆಡ್ ದ ಸೇಮ್ ಲೆವೆಲ್ ಆಫ್ ಡೀಟೇಲ್ಸ್ ಲೈಕ್ ಐ ಪವರ್ಡ್ ಲ್ಯಾಬೊರೇಟರಿ ಮೈಕ್ರೋಸ್ಕೋಪ್. ಫೋಲ್ಡ್ಸ್ಕೋಪ್ ಲೆವೆಲ್ದ ಪೇಪರ್ಸ್ ಅಥವಾ ಮೈಕ್ರೋಸ್ಕೋಪ್ ಆ ಥರ ಇಲ್ಲ ಅಂದರೆ ನಿಮ್ಮ ಲ್ಯಾಬೊರೇಟರಿಗಳಲ್ಲಿ, ಪ್ರಯೋಗಾಲಯದಲ್ಲಿ ಇರ್ತಕ್ಕಂಥ ಮೈಕ್ರೋಸ್ಕೋಪ್ ಸೂಕ್ಷ್ಮದರ್ಶಕ ಯಂತ್ರದಿಂದನೇ, ಸೂಕ್ಷ್ಮದರ್ಶಕದ ಮೂಲಕನೇ ನೋಡ್ಬೋದು. However, these make microscopic world accessible to many people. Let us now take a closer look at the fascinating world of microscope. ಹಾಗಾದರೆ ಈ ಸೂಕ್ಷ್ಮ ಜೀವಿಗಳ ಪ್ರಪಂಚದ ಬಗ್ಗೆ ಹೆಚ್ಚು ತಿಳಿಯೋಣ, ಅವುಗಳ ಹತ್ತಿರದಿಂದ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಆ ಪ್ರಪಂಚಕ್ಕೆ ನೋಡಿ. ಅದಕ್ಕೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. ಲೆಟ್ ಅಸ್ ಅಬ್ಸರ್ವ್ ಪಾಂಡ್ ವಾಟರ್ ಆ್ಯಂಡ್ ಸ್ಟ್ಯಾಗ್ನೆಂಟ್ ವಾಟರ್. ಸೂಕ್ಷ್ಮ ಜೀವಿಗಳು ಎಲ್ಲಿರುತ್ತೆ, ಹೇಗಿರುತ್ತೆ ಅಂತ ನೋಡೋದಕ್ಕೆ ಒಂದು ಆ್ಯಕ್ಟಿವಿಟಿನ ನೀವು ಸಹ ಮಾಡ್ಬೋದು. ಬಟ್ ಮನೆಯಲ್ಲಿ ಮಾಡೋದಕ್ಕಾಗಲ್ಲ, ಲ್ಯಾಬೊರೇಟರಿಗಳಲ್ಲಿ ಮಾಡ್ಬೋದು. ಅಂದರೆ ಅವುಗಳನ್ನ ನೋಡಬೇಕು ಅಂದರೆ ಅಲ್ಲಿ ನೋಡಬೇಕಾಗತ್ತೆ. ಟೇಕ್ ಎ ಕಂಟೈನರ್ ಆ್ಯಂಡ್ ಕಲೆಕ್ಟ್ ಪಾಂಡ್ ಆರ್ ಸ್ಟ್ಯಾಗ್ನೆಂಟ್ ವಾಟರ್ ಇನ್ ಇಟ್ ವಿತ್ ದ ಹೆಲ್ಪ್ ಆಫ್ ಯುವರ್ ಟೀಚರ್ ಆರ್ ಹೆಲ್ಡರ್. ಒಂದು ಪಾಂಡ್ ವಾಟರ್, ನದಿ ಅಥವಾ ಕೆರೆ ನೀರನ್ನು ಒಂದು ಸ್ವಲ್ಪ ನೀರನ್ನು ತೆಗೆದುಕೊಂಡೋಗಿ, ನೀವು ಮಾತ್ರ ಹೋಗ್ಬಿಡಿ, ದೊಡ್ಡವ್ರ ಸಹಾಯದಿಂದ ಪಾಂಡ್ ವಾಟರ್ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ನಿಂತ ನೀರು ಅಥವಾ ಪಾಂಡ್ ವಾಟರ್. ಯೂಸ್ ಎ ಡ್ರಾಪರ್ ಆ್ಯಂಡ್ ಪ್ಲೇಸ್ ಎ ಡ್ರಾಪ್ ಆಫ್ ಪಾಂಡ್ ಆ್ಯಂಡ್ stagnant water on a microscope or foldscope slide. Put a cover slip and absorb in under the microscope or foldscope. ಸೂಕ್ಷ್ಮದರ್ಶಕ ಯಂತ್ರ ಅಥವಾ ಫೋಲ್ಡ್ಸ್ಕೋಪ್ ಮೂಲಕ ಕೆಳಗಡೆ ಸ್ಲೈಡ್ ಇಟ್ಟು
ಅದ್ರ ಮೇಲೆ ಈ ಡ್ರಾಪ್ ಆಫ್ ವಾಟರ್ನ ಹಾಕಿ ಅದ್ರ ಮೂಲಕ ಅದಕ್ಕೆ ಕವರ್ ಸ್ಲಿಪ್ಪು ಹಾಕಿ ಅಬ್ಸರ್ವ್ ಮಾಡಿ ನೋಡಿ. ಅಬ್ಸರ್ವ್ ದ ಟೈನಿ ಆರ್ಗಾನಿಸಮ್ಸ್ ಫೌಂಡ್ ಇನ್ ದ ಪಾಂಡ್ ಆರ್ ಸ್ಟಾಗ್ನೆಂಟ್ ವಾಟರ್. ನಿಮ್ಗೇನಾದರೂ ಆ ಮೈಕ್ರೋಸ್ಕೋಪಲ್ಲಿ ಸಣ್ಣದಾದ ಸೂಕ್ಷ್ಮವಾದ ಜೀವಿಗಳು ಏನಾದರೂ ಕಾಣುತ್ತಾ ಅದನ್ನು ವೀಕ್ಷಿಸಿ, ಗಮನಿಸಿ ನೋಡಿ. ಲೆಟ್ ಅಸ್ ಅಬ್ಸರ್ವ್ ಸಾಯಿಲ್ ಸಸ್ಪೆನ್ಷನ್. Take a beaker and collect some moisture soil in it from the nearby field or garden. Do not touch the soil with your bare hands. Use a spoon or gloves. ಈ ಇನ್ನೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. ಸಾಯಿಲಲ್ಲಿ ಅಂದರೆ ಅಬ್ಸರ್ವ್ ಸಾಯಿಲ್ ಸಸ್ಪೆನ್ಷನ್ನ ನೋಡೋದಕ್ಕೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಮಾಯಿಸ್ಟ್ ಸಾಯಿಲ್, ಒದ್ದೆ ಆದಂಥ ಮಣ್ಣನ್ನು ಸ್ವಲ್ಪ ಕಲೆಕ್ಟ್ ಮಾಡ್ಕೊಳ್ಳಿ, ತೆಗೆದುಕೊಳ್ಳಿ. ಆದರೆ ಬರಿಗೈಯಲ್ಲಿ ಅದನ್ನು ಡು ನಾಟ್ ಟಚ್ ದ ಸಾಯಿಲ್ ವಿತ್ ಯುವರ್ ಬೇರ್ ಹ್ಯಾಂಡ್. ನಿಮ್ಮ ಬರಿಗೈಯಲ್ಲಿ ಆ ಮಣ್ಣನ್ನು ಮುಟ್ಟಬೇಡಿ. ಸ್ಪೂನ್ ಅಥವಾ ಕೈಗೆ ಕವಚವನ್ನು ಹಾಕ್ಕೊಂಡು, ಗ್ಲೌಸ್ ಹಾಕ್ಕೊಂಡು ಅಥವಾ ಸ್ಪೂನ್ ಮೂಲಕ ಸ್ವಲ್ಪ ಮಣ್ಣನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಿದ್ದಾರೆ. pour some water into a beaker and stir it with a glass rod. ಈ ಥರ ಒಂದು ಬೀಕರ್ಗೆ ಹಾಕಿ ಆ ಮಣ್ಣನ್ನು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಕಲಕಿ. ದ ಲಿಕ್ವಿಡ್ ವಿಚ್ ಮೇ ಲುಕ್ ಡರ್ಟಿ ಹ್ಯಾಸ್ ವೆರಿ ಫೈನ್ ಪಾರ್ಟಿಕಲ್ಸ್ ಆಫ್ ಸಾಯಿಲ್ ಆ್ಯಂಡ್ ಈಸ್ ಕಾಲ್ಡ್ ಎ ಸಾಯಿಲ್ ಸಸ್ಪೆನ್ಷನ್. ನಿಮಗೆ ಆ ಕಲಸಿದ ನೀರಲ್ಲಿ ಸ್ವಲ್ಪ ಕೊಳೆಯಾದಂಥ ನೀರು ಥರ ಕಾಣುತ್ತೆ. ಹಾಗೆ ಹ್ಯಾಸ್ ವೆರಿ ಫೈನ್ ಪಾರ್ಟಿಕಲ್ ಸಾಯಿಲ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಎ ಸಾಯಿಲ್ ಸಸ್ಪೆನ್ಷನ್. ಸಾಯಿಲ್ ಮಣ್ಣಿನ ಒಂದು ಪಾರ್ಟಿಕಲ್ಸ್, ಕಣಗಳು ಕಾಣುತ್ತೆ. ಇದನ್ನೇ ನಾವು ಸಾಯಿಲ್ ಸಸ್ಪೆನ್ಷನ್ಸ್ ಅಂತ ಕರೆಯೋದು. ಕೀಪ್ ಇಟ್ ಅಸೈಡ್ ಫಾರ್ ಸಮ್ ಟೈಮ್ ಆ್ಯಂಡ್ ಲೆಟ್ ದ ಮಿಕ್ಸ್ಚರ್ ಸೆಟಲ್. ಸ್ವಲ್ಪ ಹೊತ್ತು ಹಾಗೆ ಬಿಡಿ, ಮಣ್ಣೆಲ್ಲ ಬಂದು ಕೆಳಗಡೆ ತಳದಲ್ಲಿ ಉಳ್ಕೊಳ್ಳುತ್ತೆ, ಸೆಟಲ್ ಆಗುತ್ತೆ. ಆಮೇಲೆ ಏನು ಮಾಡಿ, ಯೂಸ್ ಎ ಡ್ರಾಪರ್ ಆ್ಯಂಡ್ ಟೇಕ್ ಎ ಡ್ರಾಪ್ ಆಫ್ ವಾಟರ್ ಫ್ರಮ್ ದ ಟಾಪ್ ಲೇಯರ್, ಪ್ಲೇಸ್ ದ ಡ್ರಾಪ್ ಆನ್ ಎ ಮೈಕ್ರೋಸ್ಕೋಪ್ ಸ್ಲೈಡ್. ಮೇಲೆ ನೀರಿರುತ್ತಲ್ಲ, ಸ್ವಲ್ಪ ಕೊಳೆಯ ರೀತಿ ಕಾಣುತ್ತಲ್ಲ, ಆ ನೀರನ್ನು ಎಲ್ಲ ಕೆಳಗಡೆ ಮಣ್ಣೆಲ್ಲ ಸೆಟಲ್ ಆದಮೇಲೆ ಮೇಲಿನ ನೀರನ್ನು ಡ್ರಾಪರ್ನ ಸಹಾಯದಿಂದ ಒಂದು ಡ್ರಾಪರ್ನ ತೊಗೊಂಡ್ರು ಈ ರೀತಿ ಸ್ಲೈಡಲ್ಲಿ ಹಾಕಿದಲ್ಲ, ಈ ರೀತಿ ಒಂದೇ ಒಂದು ಡ್ರಾಪನ್ನು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಮೈಕ್ರೋಸ್ಕೋಪಲ್ಲಿ ಈ ರೀತಿ ನೋಡಿ. ಕವರ್ ಇಟ್ ಜೆಂಟ್ಲಿ ವಿತ್ ಎ ಕವರ್ ಸ್ಲಿಪ್ ಆ್ಯಂಡ್ ಅಬ್ಸರ್ವ್ ಇಟ್ ಅಂಡರ್ ದ ಮೈಕ್ರೋಸ್ಕೋಪ್. ಅದಕ್ಕೆ ಕವರ್ ಸ್ಲಿಪ್ಪು, ಮಾಮೂಲಿ ಕವರ್ ಸ್ಲಿಪ್ ಬರುತ್ತಲ್ಲ, ಅದನ್ನು ಹಾಕಿ ಮೈಕ್ರೋಸ್ಕೋಪಲ್ಲಿ ನೋಡಿ. ಯು ಮೇ ಅಬ್ಸರ್ವ್ ಸ್ಮಾಲ್ ಮೂವಿಂಗ್ ಆರ್ಗಾನಿಸಮ್ ಸಿಮಿಲರ್ ಟು ದೋಸ್ ಯು ಸಾ ಇನ್ ಆ್ಯಕ್ಟಿವಿಟಿ 2.4. ದಿಸ್ ಇಂಡಿಕೇಟ್ ದ ಈವನ್ ಸಾಯಿಲ್ ಸಸ್ಪೆನ್ಷನ್. ಅಂದರೆ ನೀವು ನೀರಲ್ಲಿ ಯಾವ ರೀತಿಯಾದ ಸೂಕ್ಷ್ಮಾಣು ಜೀವಿಗಳು, ಸಣ್ಣ ಜೀವಿಗಳು ಕಾಣಿಸ್ತೋ ಅದೇ ರೀತಿ ಮಣ್ಣಿನಲ್ಲೂ ಸಹ ಸೂಕ್ಷ್ಮ ಜೀವಿಗಳು ಇರುತ್ತೆ, ಮಣ್ಣಿನ ಕಣಗಳಲ್ಲಿ ಅನ್ನೋದಕ್ಕೆ ನಿಮ್ಮ ಮೈಕ್ರೋಸ್ಕೋಪಲ್ಲಿ ಅದನ್ನು ಹಾಕಿದಾಗ ಅಲ್ಲೂ ಸಹ ನೀವು ನೋಡ್ಬೋದು. ಕಂಟೈನ್ಸ್ ಎ ವೆರೈಟಿ ಆಫ್ ಟೈನಿ ಕ್ರಿಯೇಚರ್ಸ್ ದಟ್ ಕ್ಯಾನಾಟ್ ಬಿ ಸೀನ್ ವಿತ್ ದ ಅನ್ಹೆಡೆಡ್ ಐ. ಆದರೆ ಅದರಲ್ಲಿ ವೆರೈಟಿ ಆಫ್ ಟೈನಿ, ವಿವಿಧ ರೀತಿಯ ಸಣ್ಣ ಸಣ್ಣ ಜೀವಿಗಳಿರುತ್ತೆ, ಅದನ್ನು ನಮ್ಮ ಬರಿಗಣ್ಣಲ್ಲಿ ನೋಡೋದಕ್ಕೆ ಸಾಧ್ಯ ಅಲ್ಲ. The tiny creatures that cannot be seen with the naked eyes are called a microorganism. ಯಾವ ಜೀವಿಗಳನ್ನು ನಮ್ಮ ಬರಿಗಣ್ಣಿನಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ವೋ ಅಂತಹ ಒಂದು ಸಣ್ಣ ಜೀವಿಗಳನ್ನು ನಾವು ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಕರಿತೀವಿ. ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಮೈಕ್ರೋ ಮೀನ್ಸ್ ಸ್ಮಾಲ್, ಆರ್ಗಾನಿಸಮ್ಸ್ ಮೀನಿಂಗ್ ಲಿವಿಂಗ್ ಬೀಯಿಂಗ್ಸ್ ಆರ್ ಮೈಕ್ರೋಬ್ಸ್. ಮೈಕ್ರೋ ಅಂದರೆ ಸ್ಮಾಲ್ ಅಂದರೆ ಚಿಕ್ಕದು ಅಥವಾ ಸೂಕ್ಷ್ಮವಾದ, ಸಣ್ಣದಾದ. ಆರ್ಗಾನಿಸಮ್ಸ್ ಅಂದರೆ ಜೀವಿ, ಸೂಕ್ಷ್ಮ ಜೀವಿಗಳು ಅಥವಾ ಮೈಕ್ರೋಬ್, ಸೂಕ್ಷ್ಮಾಣುಗಳು ಅಂಥೇಳಿ ಇವುಗಳನ್ನ ಕರೆಯಲಾಗುತ್ತದೆ. ಆಯಿತಾ? ಅಬ್ಸರ್ವೇಷನ್ ಇನ್ ಸಾಯಿಲ್ ಸಸ್ಪೆನ್ಷನ್ ಅಂಡರ್ ದ ಮೈಕ್ರೋಸ್ಕೋಪ್. ಓಕೆನಾ? ಇನ್ನೂ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ, ಆ್ಯಂಡ್ ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಕಮೆಂಟ್ ಮಾಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ? ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ ತೊಗೊಳ್ಳಿ. Write the level of organization in living organism. ಇದನ್ನು ಬರೀರಿ. And define multicellular organisms. Give 4 examples. ಇನ್ನೂ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್ಗೆಲ್ಲ 3 ಕೊಟ್ಟಿದ್ದಾರೆ, ಇನ್ನೊಂದು ನೀವು ಬರೀರಿ. ಓಕೆ. Name the largest cell in the world. The largest cell, and write the diameter of the largest cell. Define microorganisms. Give 2 examples. And define unicellular and multicellular organisms. Give 2 examples. Unicellular, multicellular organisms ಅಂದ್ರೆ ಏನು, ಅದಕ್ಕೆ 2 ಎಕ್ಸಾಂಪಲ್ನ ಬರೀರಿ. ಇಲ್ಲೇ ಇದೆ ನೋಡಿ. What is soil suspension? And define microbes or microorganisms.
ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಂದ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಥ್ಯಾಂಕ್ ಯು.